ನಮಸ್ಕಾರ ಗೆಳತಿಯರೇ, ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಾಗ ನಾನು ಈ ಬೋರೋಸಿಲ್ ಕುಕ್ವೇರ್ ಅಂದ್ರೆ ಏನು, ಇವನ್ ಯಾಕೆ ಯೂಸ್ ಮಾಡ್ತಾರ ಮೈಕ್ರೋವೇವ್ನಾಗ, ಈ ವಿಷಯದ ಬಗ್ಗೆ ಸರಳವಾಗಿ, ಸಂಕ್ಷಿಪ್ತವಾಗಿ ಮತ್ತು ಎಲ್ಲ ಗೆಳತಿಯರಿಗೆ ಅರ್ಥವಾಗುವಂತೆ ಉದಾಹರಣೆಗಳೊಂದಿಗೆ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ಬೋರೋಸಿಲ್ ಕುಕ್ವೇರ್ ಅಂದ್ರೆ ಏನು? ಈ ಬೋರೋಸಿಲ್ ಕುಕ್ವೇರ್ ಅಂದ್ರ ಇವು ಬೋರೋಸಿಲಿಕೇಟ್ ಅನ್ನುವ ಗ್ಲಾಸಿಂದ ಮಾಡಿದ ಬಾಲ್ಸ್. ಬೋರೋಸಿಲಿಕೇಟ್ ಗ್ಲಾಸ್ ಹೆಂಗ್ ಮಾಡ್ತಾರಪ್ಪ ಅಂದ್ರ ಬೋರಾನ್ ಟ್ರೈಆಕ್ಸೈಡ್ ಮತ್ತು ಸಿಲಿಕಾ ಅನ್ನುವ ಎರಡು ಧಾತುಗಳ ಮಿಶ್ರಣದಿಂದ ಈ ಬಾಲ್ ರೆಡಿ ಆಗ್ತಾವು. ಇವು ಬಾಳ ಹಾರ್ಡ್ ಅದಾವ, ಬಾಳ ಡ್ಯೂರೇಬಲ್ ಇರ್ತಾವ, ಇವು ತಾಳಿಕೆ ಬಾಳ ಬರ್ತಾವ. ಇವನ್ನ ಮೈಕ್ರೋವೇವ್ನಾಗ ನಾವು ಯಾವ್ದ ಟೆಂಪರೇಚರ್ನಾಗ ಇಟ್ರು ಆ ಶಾಖವನ್ನ ತಡೆದುಕೊಳ್ಳುವ ಶಕ್ತಿ ಈ ಬೋರೋಸಿಲ್ ಕುಕ್ವೇರ್ಗೆ ಐತೆ. ಈ ಬೋರೋಸಿಲ್ ಕುಕ್ವೇರ ಅದ್ರ ಸಲುವಾಗಿ ಈ ಮೈಕ್ರೋವೇವ್ನಾಗ ಯೂಸ್ ಮಾಡ್ತಾರ. ಇವನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಲ್ಯಾಬ್ರೋಟರಿ ಒಳಗೆ ಯೂಸ್ ಮಾಡ್ತಾರ, ಕಿಚನ್ಯಾಗ, ಫ್ರಿಜ್ನಾಗ ಏನಾರ ಹಾಕಿ ಕ್ಲೋಸ್ ಮಾಡಿ ನೀವು ಫುಡ್ ಸ್ಟೋರ್ ಮಾಡಿ ಇಡಕಾಯ್ತು, OTG ಒಳಗಾಯ್ತು, ಕನ್ವೆಕ್ಷನ್ ಮೈಕ್ರೋವೇವ್, ಬೇಕ್ರಿ ಎಲ್ಲಾ ಕಡೆನೂ ಈ ಬೋರೋಸಿಲ್ ಕುಕ್ವೇರ ಯೂಸ್ ಮಾಡ್ತಾರ. ಇನ್ನ ಈ ಮೈಕ್ರೋವೇವ್ ಹೆಂಗ್ ಯೂಸ್ ಮಾಡ್ತೈತೆ ಅನ್ನೋದು ನಿಮಗೆ ಗೊತ್ತಾತಂದ್ರ ಈ ಮೈಕ್ರೋವೇವ್ನಾಗ ಇವನ್ ಯಾಕೆ ಯೂಸ್ ಮಾಡ್ತಾರ ಅನ್ನೋದು ನಿಮ್ಗ ಸುಲಭವಾಗಿ ತಿಳಿತೈತಿ. ಇದನ್ನ ಇಲ್ಲೇ ಆನ್ ಮಾಡ್ತೀನಿ. ಇದು ಟರ್ನ್ ಟೇಬಲ್, ಇದು ಗ್ಲಾಸಿಂದನೇ ಇರ್ತೈತೆ. ಈ ಮೈಕ್ರೋವೇವ್ ಹೆಂಗ್ ಕೆಲಸ ಮಾಡ್ತೈತಪ್ಪ ಅಂದ್ರ ಇದ್ರ ಆನ್ ಮಾಡಿದ ಕೂಡಲೇ ಇದ್ರೊಳಗ ತರಂಗಗಳು ಬಿಡುಗಡೆ ಆಗ್ತಾವ. ಈ ತರಂಗಗಳು ನಾವು ಇಲ್ಲೇನು ಫುಡ್ ಮಾಡಕ್ ಇಟ್ಟಿರ್ತೀವಲ್ಲ ಅದ್ರೊಳಗಿನ ನೀರ್ ಹೀರ್ಕೊಂಡು ಕಂಪಿಸ್ತಾವ. ಆ ಕಂಪನದಿಂದ ಶಾಖ ಉಂಟಾಗ್ತೈತಿ. ಆ ಶಾಖದಿಂದ ಈ ಪಾತ್ರೆಗಳು ಕಾಯ್ತಾವ. ಇಲ್ಲಿ ಶಾಖ ಬಾಳ ಜಾಸ್ತಿ ಇರ್ತೈತೆ. ಆ ಶಾಖವನ್ನ ನಿರೋಧಕ ಮಾಡೋದು, ಉಷ್ಣತೆ ಪ್ರತಿರೋಧಕ ಶಕ್ತಿ ಇರೋದು ಈ ಬೋರೋಸಿಲ್ ಗ್ಲಾಸ್ ಬಾಲ್ಸ್ ಮಾತ್ರ. ಆದ್ರಿಂದ ಇವನ್ನ ನಾವು ಇಲ್ಲಿ ಈ ಮೈಕ್ರೋವೇವ್ ಓವನ್ ಒಳಗ ಯೂಸ್ ಮಾಡ್ತೀವಿ. ಬೇರೆ ಗ್ಲಾಸ್ ಬಾಲ್ಸ್ ಯೂಸ್ ಮಾಡಕ ಇಲ್ಲಿ ಬರುದಿಲ್ಲ. ಓನ್ಲಿ ಈ ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ಮಾಡಿದ ಗ್ಲಾಸ್ ಬಾಲ್ಸ್ ಅಷ್ಟ ಯೂಸ್ ಮಾಡಬೇಕು. ಬೇರೆ ಗ್ಲಾಸ್ ಬಾಲ್ಸ್ ಯೂಸ್ ಮಾಡಿದ್ರ ಅವಕ್ಕ ಇಷ್ಟು ತಾಳಿಕೆ ಮತ್ತು ಇದ್ರಷ್ಟು ಶಾಖವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಅದರಿಂದ ಅವು ಸುಲಭವಾಗಿ ಬ್ರೇಕ್ ಆಗ್ತಾವ, ಅಂದ್ರ ಒಡಿತಾವ. ಇವು ಒಡಿಯುವುದಿಲ್ಲ ಮತ್ತು ಶಾಖವನ್ನು ತಡ್ಕೊಳ್ತಾವ ಮತ್ತು ಸೀಳುವುದು ಇಲ್ಲ. ಇದ್ರೊಳಗೆ ನಾವು ಅಡಿಗೆ ಮಾಡಿದ್ರ ಸೇಫ್. ಅದ್ರ ಸಲುವಾಗಿ ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸ್ನ ಈ ಮೈಕ್ರೋವೇವ್ ಓವನ್ದಾಗ ಯೂಸ್ ಮಾಡ್ತಾರ. ಇನ್ನ ಮೈಕ್ರೋವೇವ್ ಸೇಫ್ ಅಂತ ಹೇಳಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ದು ಬಾಲ್ ಸಿಗ್ತಾವ, ನೀವು ಅವನು ಯೂಸ್ ಮಾಡ್ಕೋಬಹುದು. ಆದ್ರ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕ ನಾನು ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸ್ ನಿಮಗೆ ರೆಫರ್ ಮಾಡ್ತೀನಿ. ಇವನ್ ಯೂಸ್ ಮಾಡೋದ್ರಿಂದ ಏನೇನ್ ಲಾಭ ಅದಾವಪ್ಪ ಅಂದ್ರೆ ಇದ್ರೊಳಗ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಇವು ತೊಳೆಯಕ್ಕೂ ಬಹಳ ಸುಲಭ. ಮತ್ತು ಇದ್ರೊಳಗೆ ನಾವು ಏನಾರ ಹಾಕಿಟ್ಟು ಇಲ್ಲಿ ಪದಾರ್ಥ ಮೈಕ್ರೋವೇವ್ನಾಗ ಮಾಡಾಕತ್ತೀವಂದ್ರ ಅದು ಕುದಿಯೋದು ನಮಗೆಲ್ಲ ಈಸಿಲಿ ಕಾಣ್ತೈತೆ. ಇವು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈ ಎಲ್ಲ ಲಾಭಕ್ಕಾಗಿ ನಾವು ಮೈಕ್ರೋವೇವ್ನಾಗ ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸನ್ನ ಯೂಸ್ ಮಾಡ್ಕೋಬೇಕು. ಮತ್ತಿನ್ನ ಇದು ಗ್ರಿಲ್ ಒಂದು ಮೈಕ್ರೋವೇವ್ ಜೊತೆನ ಬರ್ತೈತೆ. ಇದನ್ನ ಓನ್ಲಿ ನಾವು ಗ್ರಿಲ್ ಮೋಡ್ನ್ಯಾಗ ಅಷ್ಟ ಯೂಸ್ ಮಾಡ್ಬೋದು. ಅದು ಬಿಟ್ಟು ಇನ್ನು ಯಾವ ಮೋಡ್ನ್ಯಾಗೂ ಇದನ್ನ ಯೂಸ್ ಮಾಡಕ್ ಬರುದಿಲ್ಲ. ಆದ್ರೆ ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸ್ ಹಂಗಲ್ಲ. ಇದನ್ನ ನಾವು ಈ ಕಡೆ ಮೈಕ್ರೋ ಮೋಡ್ನ್ಯಾಗೂ ಯೂಸ್ ಮಾಡ್ಬೋದು, ಗ್ರಿಲ್ ಮೋಡ್ನ್ಯಾಗೂ ಯೂಸ್ ಮಾಡ್ಬೋದು, ಕನ್ವೆನ್ಷನ್ ಮೋಡ್ನ್ಯಾಗೂ ಯೂಸ್ ಮಾಡ್ಬೋದು. ಈ ಮೂರು ಮೋಡ್ನ್ಯಾಗ ಈ ಬಾಲ್ ಸೇಫ್ ಇರೋದ್ರಿಂದ ಮೈಕ್ರೋವೇವ್ನ್ಯಾಗ ಯೂಸ್ ಮಾಡಕ ಎಲ್ಲರೂ ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸನ್ನ ರೆಫರ್ ಮಾಡ್ತಾರ. ಇದ್ರೊಳಗೆ ಏನೋ ಫುಡ್ ಹಾಕಿಟ್ರೆ ಇದು ಮಾಡಾಕತ್ತಿದ್ದು ನಮಗೆ ಕಾಣ್ತೈತೆ. ಮತ್ತು ಮೈಕ್ರೋವೇವ್ನ್ಯಾಗ ಅತಿ 0 ಟೆಂಪ್ರೇಚರ್ ಹಿಡಿದ ಲಾಸ್ಟ್ ಹೈ ಟೆಂಪ್ರೇಚರ್ವರೆಗೂ ಎಲ್ಲ ಟೆಂಪ್ರೇಚರ್ಗಳನ್ನ ತಡ್ಕೊತೈತಿ. ಇದು ಅತಿ ಉಷ್ಣತೆಯನ್ನು ತಡ್ಕೊಳ್ತೈತಿ. ಇನ್ನೊಂದು ಏನಪ್ಪ ಪ್ರಶ್ನೆ ಅಂದ್ರೆ ಮೈಕ್ರೋವೇವ್ನ್ಯಾಗ ಈ ಸ್ಟೀಲ್ ಪಾತ್ರೆ ಆಗಲಿ ಅಲ್ಯೂಮಿನಿಯಂ ಪಾತ್ರೆ ಆಗಲಿ ಯೂಸ್ ಮಾಡಕ್ ಬರುದಿಲ್ಲ ಅಂತ ಹೇಳಿ ಎಲ್ಲರೂ ಕೇಳ್ತಾರ. ಇಲ್ಲ, ಇವನ್ ಖಂಡಿತ ನಾವು ಯೂಸ್ ಮಾಡಬಾರ್ದು ಇದ್ರೊಳಗೆ. ಯಾಕಂದ್ರೆ ಇವು ವಿದ್ಯುತ್ ವಾಹಕಗಳು. ಇಲ್ಲಿ ಉತ್ಪತ್ತಿಯಾಗಿದ್ದ ಶಾಖ ಇದ್ರೊಳಗೆ ಬಂದು ಕಿಡಿ ಹತ್ತುಕೊಳ್ಳೋ ಚಾನ್ಸ್ ಇರ್ತೈತೆ. ಅದರಿಂದ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರೋದ್ರಿಂದ
ಈ ಅಲ್ಯೂಮಿನಿಯಂ ಆಗಲಿ, ಸ್ಟೀಲ್ ಆಗಲಿ, ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಕಬ್ಬಣ ಆಗಲಿ ಯಾವುದೇ ಪಾತ್ರೆಗಳನ್ನ ಮೈಕ್ರೋವೇವ್ ಓವನ್ಯಾಗ ಯೂಸ್ ಮಾಡಬಾರ್ದು. ಇವನ್ನಷ್ಟೇ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ನು ಅದ್ರ ಮ್ಯಾಗ ಮೈಕ್ರೋವೇವ್ ಸೇಫ್ ಅಂತೇಳಿ ಬರ್ದಿರ್ತಾರ, ಅಂಥದಷ್ಟ ನಾವು ಯೂಸ್ ಮಾಡಬೇಕು. ಇನ್ನು ಈ ಗ್ಲಾಸ್ ಬಾಲ್ಸ್ ಬಳಸುವಾಗ ನಾವು ಏನು ಕೇರ್ ತಗೋಬೇಕು ಅನ್ನೋದು ಹೇಳ್ತೀನಿ. ಇವು ಡ್ಯೂರೇಬಲ್ ಅದಾವ, ಗಟ್ಟಿ ಅದಾವ, ಓಕೆ. ಬಟ್ ಆದ್ರೆ ತೆಳಗ್ ಕೈಯಂದ್ ಬಿದ್ರೆ ಹೊಡಿತಾವ. ಅದಕ್ಕೆ ನಾವು ಇವನ್ನ ಯೂಸ್ ಮಾಡುವಾಗ ಭಾಳ ಹುಷಾರ್ಲೆ ಯೂಸ್ ಮಾಡ್ಬೇಕು. ಮತ್ತು ಇದ್ರೊಳಗೆ ಏನ ನಾವು ಅಡಿಗೆ ಮಾಡಿದಾಗ ಇದು ಬಿಸಿ ಆಗಿರ್ತೈತಲ್ಲ, ಇದನ್ನ ಒಮ್ಮೆಲೆ ಒಯ್ದು ಡೈರೆಕ್ಟ್ ನೀರ್ನ್ಯಾಗ ಹಾಕಬಾರ್ದು. ಹಂಗೆ ಹಾಕೋದ್ರಿಂದ ಇದು ಸೀಳು ಚಾನ್ಸ್ ಇರ್ತೈತಿ. ಇದು ಅತಿ ಭಾಳ ಕಾಯ್ದು ಬಿಸಿದಿದ್ದು ಒಯ್ದು ಡೈರೆಕ್ಟ್ನ್ಯಾಗ ನೀರ್ನ್ಯಾಗ ಹಾಕಿದ್ರೆ ಇದು ಸೀಳ್ತೈತಿ. ಅದಕ್ಕೆ ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರಾಕ ನಾವು ಅವಕಾಶ ಕೊಡಬೇಕು. ಈ ತರ ಬೇರೆ ಬೇರೆ ಎಲ್ಲ ಗ್ಲಾಸ್ ಫ್ಲಾಸ್ಕ್ಗಳದು ಬರ್ತಾವ. ಇವನ್ನ ಮೈಕ್ರೋವೇವ್ನ್ಯಾಗ ಖಂಡಿತ ಯೂಸ್ ಮಾಡಬಾರ್ದು. ಇವು ಮೈಕ್ರೋವೇವ್ ಸೇಫ್ ಅಲ್ಲ. ಮೈಕ್ರೋವೇವ್ ಸೇಫ್ ಅಂತೇಳಿ ಅದಿತ್ತಂದ್ರೆ ಅದ್ರ ಮೇಲೆ ಅವರು ಮೆನ್ಷನ್ ಮಾಡೇ ಇರ್ತಾರ. ಆ ಲೇಬಲ್ ನೋಡಿನ ನಾವು ಆ ಬಾಲ್ಸ್ ಮೈಕ್ರೋವೇವ್ನ್ಯಾಗ ಇಡಬೇಕು. ಇನ್ನ ಈ ಪಾತ್ರೆಗಳಿಗೆ ಎಷ್ಟೆಷ್ಟು ರೇಟ್, ಇವು ಎಷ್ಟೆಷ್ಟು ಇದದಾವ. ಇದು 250 ml ಐತಿ. ಇದು 750 ml, ಇದು 500 ml ಹಾಫ್ ಲೀಟರ್. ಇದ್ರದ್ದು ಬೆಲೆ 200 ರೂಪಾಯಿ. ಇದು 250, ಇದು 150 ರೂಪಾಯಿ. ಇವನ್ನೆಲ್ಲ ನಾನು ಎಕ್ಸ್ಟ್ರಾ ತಗೊಂಡಿನಿ. ಇವು ಯಾವ ಮೈಕ್ರೋವೇವ್ ಜೋಡಿ ಬಂದಿಲ್ಲ. ಮೈಕ್ರೋವೇವ್ ಜೋಡಿ ಬಂದಿರೋದಂದ್ರೆ ಇದೊಂದ ಬಾಲು, ಅದೊಂದು ಗ್ರಿಲ್ಲು, ಇದು ಟರ್ನ್ ಟೇಬಲ್. ಗ್ಲಾಸ್ ಬಾಲ್ಸ್ಗಳು ಬಹಳ ದಪ್ಪ ಇರ್ತಾವ, ಹಾರ್ಡು. ಇವು ಶಾಖವನ್ನು ತಡ್ಕೋತಾವ. ಇದ್ರೊಳಗೆ ನಾವು ಏನೇನು ಮಾಡ್ಬೋದಪ್ಪ ಅಂದ್ರೆ ಇದ್ರೊಳಗೆ ನಾವು ಶೇಂಗಾ ಹುರ್ಕೊಳಕ್ ಬರ್ತೈತಿ, ರವಾ ಹುರ್ಕೊಳಕ್ ಬರ್ತೈತಿ, ಕೇಕ್ ಮಾಡಕ್ ಬರ್ತೈತಿ, ಬೇಕ್ ಮಾಡಕ್ ಬರ್ತೈತಿ. ಮತ್ತೆ ಯಾವುದೇ ಥರದ ನೀರದು ಬಿಸಿ ಮಾಡೋದಿದ್ರ ನಾವು ಇದ್ರೊಳಗೆ ಬಿಸಿ ಮಾಡ್ಕೋಬೇಕು ನೀರು. ಇವು 3 ಮೋಡಿಗೆ ನಡೀತಾವ. ಈ ಗ್ರಿಲ್ ಮೋಡ್ ಅಂದ್ರೆ ಇದು ಹಪ್ಪಳ ಸುಡಾಕ, ಏನಾರ ಸುಡುದಿದ್ರ ಈ ಮೋಡ ಯೂಸ್ ಮಾಡ್ಕೋಬೇಕು. ಈ ತರ ಮೈಕ್ರೋವೇವ್ನ್ಯಾಗ ಪ್ರತಿ ಮೋಡಿಗೆ ಯೂಸ್ ಮಾಡಕಂದ್ರ ನಡಿವು ಇವು ಅಷ್ಟೇ. ಅಲ್ಯೂಮಿನಿಯಮು, ಸ್ಟೀಲು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಇನ್ನು ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸ್ ಯಾಕೆ ಯೂಸ್ ಮಾಡ್ತಾರಂದ್ರ ಇವಕ್ಕ ಇನ್ನೊಂದು ಹೆಸರು ಶಾಖ ನಿರೋಧಕ ಪಾತ್ರೆಗಳು ಅಂತ ಹೇಳಿ ಕರೀತಾರ. ಇವು ಶಾಖ ನಿರೋಧಕ ಅದಾವ. ಇದ್ರೊಳಗ ವಿದ್ಯುತ್ ಹರಿಯುವುದಿಲ್ಲ, ವಿದ್ಯುತ್ ಪ್ರತಿರೋಧಕ. ಇವುಗಳು ಎಷ್ಟ ಇದ್ರೊಳಗ ಜಾಸ್ತಿ ಟೆಂಪರೇಚರ್ ಇದ್ರು ಅದನ್ನ ತಡ್ಕೊಂಡು ಇವು ಅಡಿಗೆ ಮಾಡಕ ನಮಗ ಸಹಾಯ ಮಾಡ್ತಾವ. ಇವು ಸೀಳುದು ಇಲ್ಲ. ಬೇರೆ ಗ್ಲಾಸ್ ಬಾಲ್ಸ್ ಇಟ್ರೆ ಏನಾಗ್ತೈತಪ್ಪ ಅಂದ್ರೆ ಅವು ಸೀಳ್ತಾವ. ಸೀಳಿ ಈ ಮೈಕ್ರೋವೇವ್ನಾಗೆಲ್ಲ ಸ್ಪ್ರೆಡ್ ಆಗ್ತೈತಿ. ಇದು ಮೈಕ್ರೋವೇವ್ ಎಲ್ಲ ಹೊಲಸಾಗ್ತೈತಿ. ಅದ್ರ ಸಲುವಾಗಿ ಅವು ಮಾಡಕ ಸೇಫ್ ಅಲ್ಲ. ಯಾವಾಗ್ಲೂ ನೀವು ಏನ ಮೈಕ್ರೋವೇವ್ನ್ಯಾಗ ಮಾಡೋದಿದ್ರ ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್ಸ್ನ್ಯಾಗ ಮಾಡ್ರಿ. ಇದು ಏನಾರ ನಮ್ಗ ರೈಸ್ ಮಾಡ್ಕೊಳಕ, ದಾಲ್ ಮಾಡ್ಕೊಳಕ ಈ ಬಾಲ್ ಯೂಸ್ ಆಗ್ತೈತಿ. ಇದು ಸ್ವಲ್ಪ ಪಲ್ಯ ಸಾರು ಬಿಸಿ ಮಾಡ್ಕೊಳಕ ಈ ಗ್ಲಾಸ್ ಬಾಲ್ ಯೂಸ್ ಆಗ್ತೈತಿ. ಈ ಬೋರೋಸಿಲಿಕೇಟ್ ಗ್ಲಾಸ್ ಬಾಲಿನು ಬೇರೆ ಬೇರೆ ಬ್ರ್ಯಾಂಡಿನು ಸಿಗ್ತಾವ. ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗ್ತೈತಿ ಅದ್ ನೋಡಿ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ಇವು ಎಲ್ಲ ಬೋರೋಸಿಲ್ ಕಂಪನಿ ಅದಾವ. ಇವು ನಿಮಗ ಈ ಮಾಹಿತಿ ಉಪಯುಕ್ತ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ನಾನ್ ನಿಮಗ ಮೈಕ್ರೋವೇವ್ನ್ಯಾಗ ಅವು ಸೇಫ್ ಆಗಿದ್ರು ಪ್ಲಾಸ್ಟಿಕ್ ಯೂಸ್ ಮಾಡಕ ರೆಕಮೆಂಡ್ ಮಾಡೋದಿಲ್ಲ. ನೀವೇನೋ ಮಾಡೋದಿದ್ರು ಈ ಗ್ಲಾಸ್ ಬಾಲ್ ಒಳಗ ಮಾಡ್ರಿ. ಯಾಕಂದ್ರ ಇದ್ರೊಳಗ ಯಾವ್ದ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಮತ್ತೆ ಇವು ಕ್ಲೀನ್ ಮಾಡಕ್ ಈಸಿ, ಟ್ರಾನ್ಸ್ಪರೆಂಟ್. ನಮಗ್ ಇದ್ರೊಳಗ ಅಡಿಗೆ ಮಾಡೋದು ಒಂದ ಸುಂದರ ಅನುಭವ ಕೊಡ್ತೈತಿ. ಯಾವ್ದೇ ರೀತಿ ವಾಸನೆ ಬರೋಂಗಿಲ್ಲ, ಸ್ಮೆಲ್ ಇಲ್ಲ, ಹೈಜಿನಿಕ್ ಆಗಿರ್ತಾವ. ಅದ್ರ ಸಲುವಾಗಿ ನಿಮಗ ನಾನು ಮೈಕ್ರೋವೇವ್ನ್ಯಾಗ ಈ ಗ್ಲಾಸ್ ಬಾಲ್ ಯೂಸ್ ಮಾಡಕ ರೆಕಮೆಂಡ್ ಮಾಡ್ತೀನಿ. ಹಂಗಂತ ಹೇಳಿ ಬೇರೆ ಗ್ಲಾಸ್ ಬಾಲ್ಸ್ ಯೂಸ್ ಮಾಡಬೇಡ್ರಿ. ಓನ್ಲಿ ಬೋರೋಸಿಲಿಕೇಟ್ ಗ್ಲಾಸ್ ಬಾಲ್. ಇವು ಶಾಖ ನಿರೋಧಕ ಪಾತ್ರೆಗಳು. ನಾ ಇವತ್ತು ಈ ಬೋರೋಸಿಲಿಕೇಟ್ ಗ್ಲಾಸ್ಗಳ ಬಗ್ಗೆ ಹೇಳಿದ್ದು ನಿಮಗ ಬಹಳ ಯೂಸ್ ಆಗೈತಿ. ಈ ಮಾಹಿತಿ ನಿಮಗ ಉಪಯುಕ್ತ ಆಗೈತಿ ಅಂತ ತಿಳ್ಕೊಂಡಿನಿ. ನೀವು ಮೈಕ್ರೋವೇವ್ನ್ಯಾಗ ಏನಾರ ಮಾಡೋದಿದ್ರ ಈ ಗ್ಲಾಸ್ ಬಾಲನ್ನ ಯಾಕೆ ಯೂಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಇವತ್ತ ತಿಳಿದಿರ್ಬೇಕು. ಈ ಮಾಹಿತಿ ನಿಮಗ ಉಪಯುಕ್ತ ಅನ್ಸಿದ್ರ ನನ್ನ ಚಾನಲ್ಗೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾರ ಫುಡ್ ಮೈಕ್ರೋವೇವ್ ಓವನ್ ಒಳಗ ಈ ಗ್ಲಾಸ್ ಬಾಲ್ನಾಗ ಮಾಡ್ರಿ ಮತ್ತು ಎಂಜಾಯ್ ಮಾಡ್ರಿ.